ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡ PKL ಸೀಸನ್ 13ಕ್ಕೆ ಯಾವೆಲ್ಲ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡ್ಕೊಳ್ತಾ ಇದೆ, ಹಾಗೇನೆ ತಂಡದಲ್ಲಿ ಆಲ್ರೆಡಿ ಇರುವಂಥ ಪ್ಲೇಯರ್ಸ್ಗಳಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳನ್ನ ನಾವು ರಿಲೀಸ್ ಮಾಡ್ತಾ ಇದೀವಿ, ಹಾಗೇನೆ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಪರ್ಸ್ ವ್ಯಾಲ್ಯೂ ಯಾವ ರೀತಿಯಾಗಿ ಇಂಬ್ಯಾಲೆನ್ಸ್ ಆಗುತ್ತೆ, ಯಾವ ಮೈನ್ ಆಟಗಾರರ ಮಾತ್ರ ಈ ಸಲ ನಾವು ಸೀಸನ್ 13ಕ್ಕೆ ಇಟ್ಕೊಳ್ತೀವಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ PKL ಸೀಸನ್ 13 ಯಾವಾಗ ಅನ್ನುವಂಥ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ PKL ಸೀಸನ್ 13ಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ರೀತಿಯಾಗಿ ರೆಡಿ ಆಗ್ತಿದೆ ಅಂತ ಹೇಳಿ ಬನ್ನಿ ನೋಡ್ಕೊಂಡ್ ಬರೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಿಮಗೆ ವಿಡಿಯೋದಲ್ಲಿ ಏನಿರುವಂಥ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಅಂತ ಹೇಳಿದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಮೋಟಿವೇಶನ್ ಆಗುತ್ತೆ. ಸೊ ಬನ್ನಿ ಡೈರೆಕ್ಟ್ ಟಾಪಿಕ್ಗೆ ಹೋಗೋಣ. ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸಲ PKL ಸೀಸನ್ 13ಗೆ ಮೊದಲನೇದಾಗಿ 4 ಪ್ಲೇಯರ್ಸ್ಗಳನ್ನ, ಯಾವ ಯಂಗ್ ಪ್ಲೇಯರ್ಸ್ಗಳನ್ನ ನಾವು ಲಾಸ್ಟ್ ಇಯರ್ ಫೈಂಡ್ ಔಟ್ ಮಾಡಿ ಕರ್ಕೊಂಡ್ಬಂದ್ವಿ ನ್ಯೂ NYP ಕ್ಯಾಟಗರಿಲಿ. ಸೊ ಅವ್ರನ್ನ ಆಸ್ ಇಟ್ ಈಸ್ ರಿಟೈನ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ರೂಲ್ಸ್. ಓಕೆ, ಯಾವೆಲ್ಲ ಪ್ಲೇಯರ್ಸ್ಗಳು ಯಂಗ್ ಪ್ಲೇಯರ್ಸ್ಗಳಿದ್ರು ಅಂದರೆ 4 ಜನ ಯಾರು ಅಂತ ಹೇಳಿದ್ರೆ, ಆಶಿಕ್ ಮಾಲಿಕ್ ಆಗಿರ್ಬೋದು, ಅಥವಾ ನಮ್ಮ ಗಣೇಶ್ ಅವರಾಗಿರ್ಬೋದು, ನೆಕ್ಸ್ಟ್ ಪಿರಾಟಿ ಅನ್ನುವಂಥ ಒಬ್ಬ ಪ್ಲೇಯರ್ ಇಂಜುರಿ ಆಗಿದ್ರು, ಯಾವುದೇ ಸೀಸನ್ ಅನ್ನ ಆಡಿರಲಿಲ್ಲ. ಸೊ ಅವರು ಕೂಡ ರಿಟರ್ನ್ ಆಗ್ತಾರೆ. ಅವರ ಜೊತೆಗೆ ನಮ್ಮ ಮೈನ್ ಫೈಂಡ್ ಯಾರು ಅಂತ ಕೇಳಿದ್ರೆ, ಲಾಸ್ಟ್ ಸೀಸನ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಆಗಿದ್ದಂಥ ದೀಪಕ್ ಶಂಕರ್ ಅವರು. ಸೊ ಇವರು ಕೂಡ ಆಸ್ ಇಟ್ ಈಸ್ ರಿಟರ್ನ್ ಆಗ್ತಾರೆ. ಹಾಗೆಯೇ ಈ 4 ಪ್ಲೇಯರ್ಸ್ಗಳು ನಮ್ಮ ಅದೃಷ್ಟಕ್ಕೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಇವರು ನಮ್ಮ ತಂಡವನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು. ಬೇರೆ ಎಲ್ಲ ಟೀಮ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನ್ಯೂ NYP ಪ್ಲೇಯರ್ಸ್ಗಳಲ್ಲಿ ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಂಥ ತಂಡ ಯಾವುದಾದ್ರೂ ಇದೆ ಅದು ನಮ್ಮ ಬೆಂಗಳೂರು ಬುಲ್ಸ್. ಹಾಗಾಗಿ ನಮಗೆ ಈ ಪ್ಲೇಯರ್ಸ್ಗಳು ಆಸ್ ಇಟ್ ಈಸ್ ಮೈನ್ ಪ್ಲೇಯರ್ಸ್ ಕ್ಯಾಟಗರಿಯಲ್ಲೇ ನಮಗೆ ರಿಟರ್ನ್ ಆಗುವಂಥದ್ದು ಕಾಣಿಸುತ್ತೆ. ಸೊ ಇವರಿಗೆ ಜಾಸ್ತಿ ಅಮೌಂಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬೇಸ್ ಪ್ರೈಸ್ ಏನು 12 lakhs ಇತ್ತು, ಅದಕ್ಕೆ ಮೇ ಬಿ 30% ಏನಾದರೂ ಇನ್ಕ್ರೀಸ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಈ 4 ಪ್ಲೇಯರ್ ಅಂತೂ ಆರಾಮಾಗಿ ರಿಟೈನ್ ಆಗೇ ಆಗ್ತಾರೆ. ನೆಕ್ಸ್ಟ್ ಇರುವಂಥದ್ದು ಎಲೈಟ್ ರಿಟೈನ್ ಪ್ಲೇಯರ್ಸ್ ಕ್ಯಾಟಗರಿ. ಅಂದರೆ ಲಾಸ್ಟ್ ಸೀಸನಲ್ಲಿ ಆಡಿರುವಂಥ, ಅಂದರೆ ಆಪ್ಷನಿಂದ ನಾವು ತೆಗೆದುಕೊಂಡಿರುವಂಥ ಪ್ಲೇಯರ್ಸ್ಗಳೇನಿದ್ದಾರೆ ಅವರಲ್ಲಿ ಯಾರು ನಮಗೆ ರಿಟೈನ್ ಆಗ್ತಾರೆ ಅಂತೇಳಿ ಈಗ ನಾವು ನೋಡ್ಕೊಂಬರೋಣ. ಇದರಲ್ಲಿ ಮೊದಲನೇ ವಿಚಾರ, ಫಾರಿನ್ ಆಟಗಾರರಲ್ಲಿ ಯಾರು ರಿಲೀಸ್ ಆಗ್ತಾರೆ ಅಂತೇಳಿ. ಸೊ ನೆಕ್ಸ್ಟ್ ನನ್ನ ಪ್ರಕಾರ ಹೇಳ್ಬೇಕಂತ ಹೇಳಿದ್ರೆ, ಅಹಮದ್ ರೆಜಾ ಅಂತ ಒಬ್ಬರಿದ್ರು. ಸೊ ಅಲಿ ರೆಜಾ ಅವರ ಜೊತೆಗೆ ಇವ್ರನ್ನೂ ಕೂಡ ಇರಾನಿಂದ ನಾವು ಪರ್ಚೇಸನ್ನು ಮಾಡ್ಕೊಂಡಿದ್ವಿ. ಸೊ ಅವರು ಕೂಡ ಈ ಸಲ ರಿಲೀಸ್ ಆಗ್ತಾರೆ ಅಂತ ಹೇಳಿದ್ರೆ, ಅವರ ಪರ್ಫಾರ್ಮೆನ್ಸ್ ಅಷ್ಟಾಗಿ ನಮಗೆ ನೋಡಲಿಕ್ಕೆ ಸಿಗಲಿಲ್ಲ. ಕೆಲವೊಂದಿಷ್ಟು ಕ್ರೂಷಿಯಲ್ ಮ್ಯಾಚಸ್ಗಳಲ್ಲಿ ಮಾತ್ರ ಅವ್ರನ್ನ ಯೂಸ್ ಮಾಡ್ಕೊಂಡ್ವಿ ಅಂತ ಮೈನ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ಳಿಲ್ಲ. ಸೊ ಅವರು ಕೂಡ ರಿಲೀಸ್ ಆಗ್ತಾರೆ. ನೆಕ್ಸ್ಟ್ ರಿಲೀಸ್ ಇರುವಂಥ ಪ್ಲೇಯರ್ಸ್ಗಳನ್ನ ಬಿಟ್ಟು ನಾವೀಗ ರಿಟೈನ್ ಯಾರನ್ನ ಮಾಡ್ಕೊಳ್ತಾರೆ ಅಂತ ಕೇಳಿದ್ರೆ, ಮೈನ್ ಆಗಿ ರಿಟರ್ನ್ ಮಾಡ್ಕೊಳ್ಳುವಂಥದ್ದು ನನ್ನ ಅನಿಸಿಕೆ ಪ್ರಕಾರ ಅಲಿ ರೆಜಾ ಅವ್ರನ್ನ ರಿಟರ್ನ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ನಾವು ಅವ್ರನ್ನ ಆಪ್ಷನಿಂದ ಪರ್ಚೇಸ್ ಮಾಡಿದ್ವಿ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಲಾಸ್ಟ್ ಸೀಸನ್ ಅವ್ರನ್ನ ಪರ್ಚೇಸ್ ಮಾಡ್ಕೊಂಡಿದ್ದು ಬೇಸ್ ಪ್ರೈಸ್ಗೆ. ಮೇ ಬಿ ಅವರು ಕ್ಯಾಟಗರಿ C ಆಗಿರೋದ್ರಿಂದ ಒಂದು 14 lakhsಗೆ ನಾವು ಅಲಿ ರೆಜಾ ಅವ್ರನ್ನ ಏನೊಂದು PKL ಸೀಸನ್ 12 ಆಪ್ಷನ್ ಇತ್ತು, ಅದರಿಂದ ಪರ್ಚೇಸ್ ಮಾಡಿದ್ವಿ. ಸೊ ಈಗ ಅವರು ಯಾವ ಕ್ಯಾಟಗರಿಯಲ್ಲಿ ರೀಕ್ಯಾಟಗರೈಸ್ ಆಗ್ತಾರೆ ಅಂತ ಕೇಳಿದ್ರೆ, ಲಾಸ್ಟ್ ಇಯರ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದ್ದರಿಂದ 197 ಪಾಯಿಂಟ್ಸ್ಗಳು ಅವರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಇವರು ಲಾಸ್ಟ್ ಸೀಸನ್ ಕ್ಯಾಟಗರಿ C ಯಲ್ಲಿದ್ದರೂ ಕೂಡ ಈ ಸೀಸನಲ್ಲಿ ಕ್ಯಾಟಗರಿ ರಿವಿಸೇಷನ್ ಆದಾಗ ಕ್ಯಾಟಗರಿ Aಗೆ ಬರ್ತಾರೆ. ಸೊ ಆಗ ಅವರ ಬೇಸ್ ಪಾಯಿಂಟ್ ಇರುವಂಥದ್ದು, ಬೇಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಅದು 30 lakhs. ಹಾಗಾಗಿ ನಾವು ಅದಕ್ಕೆ ಪ್ಲಸ್ 30% ಆ್ಯಡ್ ಮಾಡ್ತಾ ಹೋದರೆ ಇವರಿಗೆ, ನನ್ನ ಪ್ರಕಾರ ಇವ್ರನ್ನ ನಾವು ರಿಟೈನ್ ಮಾಡ್ಕೋಬೇಕಂತ ಹೇಳಿದ್ರೆ ಅರೌಂಡ್ 65 to 68 lakhsಗಳನ್ನ ನಾವು ಇವರಿಗೆ ಕೊಟ್ಟರೆ ಅವರು ನಮ್ಮ ತಂಡದಲ್ಲಿ ಇರ್ತಾರೆ. ಹಾಗೆ ನಾವು ಆರಾಮಾಗಿ ಇವ್ರನ್ನ ರಿಟೈನ್ ಮಾಡ್ಕೋಬೋದು. ಸೊ ನನ್ನ ಪ್ರಕಾರ ಅರೌಂಡ್ ಇಂಥ ಒಳ್ಳೆ ಪ್ಲೇಯರ್ಗೆ ಈ ಸೀಸನ್ನ ಅವರು ಮೈನ್ ಆಗಿ ಕೇಪಬಲ್ ಆಗಿ ತಗೊಂಡು ಹೋಗಿರೋದ್ರಿಂದನೇ ನಾವು ಟಾಪ್ 3 ಫಿನಿಶ್ ಮಾಡ್ಲಿಕ್ಕೆ ಆಯಿತು. ಸೊ ನನ್ನ ಪ್ರಕಾರ PC ರಮೇಶ್ ಅವರು ಆರಾಮಾಗಿ 70 ಆದರೂ ಕೂಡ ಇವರಿಗೆ ಕೊಟ್ಟು ರಿಟರ್ನನ್ನು ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಯಾರನ್ನ ರಿಟೈನ್ ಮಾಡ್ಕೋಬೋದು ಅಂತ ಕೇಳಿದ್ರೆ, ನನ್ನ ಪ್ರಕಾರ ಸತ್ಯಪ್ಪ ಅವ್ರನ್ನ ರಿಲೀಸ್ ಮಾಡ್ತಾರೆ, ಬಟ್ ಸ್ಟಿಲ್ ಅವ್ರನ್ನ FVM ಮೂಲಕ ತೆಗೆದುಕೋಬೋದು. ಸೊ ಹಾಗಾಗಿ ಸತ್ಯಪ್ಪ ಅವ್ರನ್ನ ರಿಟರ್ನ್ ಮಾಡ್ಕೊಳ್ಳುವಂಥದ್ದು ನನಗೆ ಡೌಟ್ ಇದೆ. ಬಟ್ ಸ್ಟಿಲ್ ನೋಡೋಣ, BC ರಮೇಶ್ ಅವರಿಗೆ ಜೊತೆ ಟ್ಯೂನಿಂಗ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವರು ರಿಟರ್ನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಕೂಡ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸತ್ಯಪ್ಪ ಕೂಡ ರಿಟರ್ನ್ ಅಂತ ನಾವು ಅನ್ಕೋಬೋದು 50-50 ಚಾನ್ಸಲ್ಲಿ. ಈಗ ಮೇನ್ ಆಗಿ ರಿಲೀಸ್ ಯಾರನ್ನ ಮಾಡ್ತಾರೆ ಅಂತ ಕೇಳಿದರೆ, ಮೊದಲನೇ ರಿಲೀಸ್ ಯಾರು ಅಂತ ಕೇಳಿದ್ರೆ ಅದು ಆಕಾಶ್ ಹಿಂದೆ. ಸೊ ಆಲ್ರೆಡಿ ಲಾಸ್ಟ್ ಸೀಸನ್ ಆಡಿಲ್ಲ ಅವರು. ಆಕಾಶ್ ಹಿಂದೆ ಯಾವ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ನಾವು ತಗೊಂಡಿದ್ವೋ ಅವರು ಆ ಎಕ್ಸ್ಪೆಕ್ಟೇಷನ್ನ ಫುಲ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಾವು ತಂಡ ಕರ್ಕೊಂಬಂದು ನಮಗೊಬ್ಬರು ಮೈನ್ ರೈಡರ್ ಬೇಕು ಅಂತೇಳಿ. ಅಲಿ ರೆಜಾ ಮ್ಯಾಚ್ ಸ್ಟಾರ್ಟ್ ಆದ ಮೇಲೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತೆ ಹೊರತು ನಾವು ಆ ಒಂದು ಕ್ಯಾಟಗರಿಯಲ್ಲಿ ಅವ್ರನ್ನ ತೊಗೊಂಬಂದಿರಲಿಲ್ಲ. ಜಸ್ಟ್ 14 lakhsಗೆ ತೊಗೊಂಬಂದಿದ್ದು. ಬಟ್ ಇವರಿಗೆ ಅರೌಂಡ್ 53 lakhsನ ಕೊಟ್ಟು ತೊಗೊಂಬಂದಿದ್ರು ಕೂಡ ಅಂತ ಹೇಳ್ಕೊಡುವಂಥ ಪ್ರದರ್ಶನ ಅವರಿಗೆ ಸಿಗಲಿಲ್ಲ. ಸೊ ಹಾಗಾಗಿ ಆಕಾಶಿಂದ ನಾನು
ಡೆಫಿನೆಟಾಗಿ ರಿಲೀಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಮೇಯ್ನಾಗಿ ಆಕಾಶ್ ಶಿಂದೆ ಅವರು ರಿಲೀಸ್ ಆಗ್ತಾರೆ. ಸೊ ನೆಕ್ಸ್ಟ್ ಆಟಗಾರ ಯಾರು ರಿಲೀಸ್ ಆಗ್ತಾರೆ ಅಂತ ಕೇಳಿದರೆ ಅದು ನಮ್ಮ ಯಾರು ಅಂಕುಶ್ ರಾತೆ. ಸೊ ಅಂಕುಶ್ ರಾತೆ ಅವರು ಲಾಸ್ಟ್ ಸೀಸನ್ನೇ ಕೂಡ ಆಡಲಿಲ್ಲ. ಏನು ಪರ್ಸ್ನಲ್ ರೀಸನ್ಸ್ ಇತ್ತು, ಟೀಮ್ ಜೊತೆ ಕೋಆರ್ಡಿನೇಷನ್ ಚೆನ್ನಾಗಲಿಲ್ಲ ಗೊತ್ತಿಲ್ಲ. ಅವ್ರನ್ನಂತೂ ಲಾಸ್ಟ್ ಸೀಸನ್ನೇ ಅಫಿಷಿಯಲಿ ರಿಲೀಸ್ ಮಾಡದೇ ಇದ್ರೂ ಕೂಡ ತಂಡದಲ್ಲಿ ಯಾವುದೇ ಮ್ಯಾಚಿಗೆ ಬರಲಿಲ್ಲ ಅಂತ ಹೇಳಿದ್ರೆ 90% ಆವಾಗಲೇ ರಿಲೀಸ್ ಅಂತಲೇ ಅರ್ಥ. ಸೊ ಅಂಕುಶ್ ರಾತೆ ಕೂಡ ರಿಲೀಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇರುವಂಥ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಪರ್ಫಾರ್ಮೆನ್ಸ್ ಒಂದು ಲೆವೆಲ್ಗೆ ಚೆನ್ನಾಗಿದ್ದರೂ ಕೂಡ ಯೋಗೇಶ್ ದಯಾ ಅವ್ರನ್ನ ನಾನು ಆರಾಮಾಗಿ ರಿಲೀಸ್ ಆಗ್ತಾರೆ ಅಂತ ಕನ್ಫರ್ಮೇಷನ್ ಕೊಡ್ಬೋದು. ಯಾಕಂತ ಹೇಳಿದ್ರೆ ಅರೌಂಡ್ 1.15 CR ಕೊಟ್ಟು ನಾವು ಅವ್ರನ್ನ ಕರ್ಕೊಂಬಂದಿದ್ದು. ಸೊ ಬೇಸ್ ಪ್ರೈಸ್ಗೆ ಆ ಒಂದು ಪ್ರೈಸ್ನ ನಾವು ಕೊಟ್ಟರೆ ಬೇಸ್ ಪ್ರೈಸಲ್ಲಿರುವಂಥ ಕೆಲವೊಂದಿಷ್ಟು ಅಲಿರೇಜಾ ಥರದ ಪ್ಲೇಯರ್ಸ್ಗಳು ನಮಗೆ ಈ ಸೀಸನ್ ಕೂಡ ಒಳ್ಳೆ ಟೀಮ್ನ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಆಗುವಂಥ ತುಂಬ ಜನ ಪ್ಲೇಯರ್ಸ್ಗಳು ಸಿಗ್ತಾರೆ. ಇನ್ನೊಂದು ಅವರಿಗೆ ನಾವು ರಿಟರ್ನ್ ಮಾಡ್ಕೋಬೇಕಂತ ಹೇಳಿದ್ರೆ 1.5 CR ಹತ್ರ ಹೋಗುತ್ತೆ. ಅಷ್ಟೊಂದು ಕೇಪಬಲ್ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿಲ್ಲ. ಹಾಗಾಗಿ ಮ್ಯಾಚ್ ಕೂಡ ನನಗೇನು ಅಷ್ಟ ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಅವರ ಏನೋ ಒಂದು ಪರ್ಸ್ ವ್ಯಾಲ್ಯೂ ಕೊಟ್ಟು ನಾವು ತೊಗೊಂಬಂದ್ವಿ. ಸೊ ಹಾಗಾಗಿ ಯಾರೋ ಒಂದು ಯೋಗೇಶ್ ದಯಾ ಇದ್ದರೆ ಅವ್ರು ಕೂಡ ಆರಾಮಾಗಿ ಸಲ ರಿಲೀಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮಗೆ ಅಷ್ಟೊಂದು ಜಾಸ್ತಿ ಜನ ರಿಟರ್ನ್ ಮಾಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಯಾವ ಆಪ್ಷನ್ ಸಿಗ್ತಿಲ್ಲ. ಅಂತ ಪರ್ಫಾರ್ಮೆನ್ಸ್ ಕೂಡ ಅವರು ಕೊಟ್ಟಿಲ್ಲ. ನೆಕ್ಸ್ಟ್ ಇರುವಂಥದ್ದು ಧೀರಜ್ ಅವರು. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅವರು ರಿಲೀಸ್ ಆಗ್ತಾರಾ ಇಲ್ವಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ರಿಲೀಸ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಅವರು ಪರ್ಫಾರ್ಮೆನ್ಸ್ ಹೇಳ್ಕೊಳ್ಳೋ ರೀತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಕವರ್ಸ್ ಪ್ಲೇಯರ್ಸ್ಗಳು ನಮಗೆ ಸಿಗ್ತಾ ಇಲ್ಲ. ಈಗ ಇರುವಂಥ ಶಾರ್ಟೇಜ್ನ ನೋಡ್ತಾ ಇದ್ದರೆ ಡಿಫೆನ್ಸಲ್ಲಿ ಕವರ್ ಪೊಸಿಷನ್ ಏನಿದೆ ಅದು ತುಂಬಾ ವೀಕ್ ಇರುತ್ತೆ. ಎಲ್ಲದರಲ್ಲೂ ಕಾರ್ನರ್ಸ್ಗಳು ನಮಗೆ ಸಿಗ್ತಾರೆ, ಬಟ್ ಕವರ್ಸ್ಗಳು ಸಿಗೋದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಆಪ್ಷನಲ್ಲಿ ರಿಲೀಸ್ ಮಾಡ್ತಾರೆ, ಬಟ್ ಸ್ಟಿಲ್ ಅವ್ರನ್ನ ಮತ್ತೆ ವಾಪಸ್ ತಗೋಬೋದು FPM ಮೂಲಕ. ಸೊ ಹಾಗಾಗಿ ಇರ್ಬೋದು ಒಂದು 50-50 ಚಾನ್ಸಲ್ಲಿ ಅವ್ರನ್ನ ಕೂಡ ಆಗಿರ್ಬೋದು. ಪಂಕಜ್ ಆಗಿರ್ಬೋದು, ಇವನ್ನೆಲ್ಲ ನಾನು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ಕಿಲ್ಲ, ಚಾನ್ಸ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇವರೆಲ್ಲ ರಿಲೀಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು ಕನ್ಕ್ಲೂಷನ್ನ ಕೊಟ್ಬಿಡ್ತೀನಿ, ಯಾರೆಲ್ಲ ರಿಲೀಸ್ ಆಗ್ತಾರೆ, ಯಾರೆಲ್ಲ ರಿಟರ್ನ್ ಆಗ್ತಾರೆ ಅಂತೇಳಿ. ಮೊದಲನೇದಾಗಿ ನಾವು ರಿಟರ್ನ್ ಮಾಡ್ಕೊಳ್ಳುವಂಥ ಪ್ಲೇಯರ್ಸ್ಗಳ ಬಗ್ಗೆ ಥಿಂಕ್ ಮಾಡೋದಾದರೆ ಮೊದಲನೇ ರಿಟೆನ್ಷನಲ್ಲಿ ಬರುವಂಥದ್ದು 4 ಪ್ಲೇಯರ್ಸ್. ದೀಪಕ್ ಶಂಕರ್, ಹಾಗೇನೆ ಪಿರಾಟಿ ಶಿವ ತೇಜಸ್, ಮತ್ತು ನಮ್ಮ ಗಣೇಶ್ ಅವರು, ಹಾಗೆಯೇ ಆಶೀಶ್ ಕುಮಾರ್. ಸೊ ಇವರು 4 ಜನ ರಿಟರ್ನ್ ಆಗೇ ಆಗ್ತಾರೆ. ಜೊತೆಗೆ ನಮ್ಮ ಅಲಿರೇಜಾ ಅವರು ರಿಟೈರ್ ಆಗುವಂಥ ಚಾನ್ಸ್ ಇದೆ. ಅದರ ಜೊತೆಗೇ ಸತ್ಯಪ್ಪ ಮಟ್ಟಿ ಕೂಡ ರಿಟರ್ನ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಇವ್ರನ್ನ ಬಿಟ್ಟು ಇನ್ಯಾರನ್ನೂ ಕೂಡ ಅವರು ಸೇವ್ ಮಾಡಿ ಇಟ್ಕೊಡೋದಿಲ್ಲ, ರಿಟರ್ನ್ ಮಾಡಿ ಇಟ್ಕೊಡ್ತಿಲ್ಲ. ಇನ್ನು ಉಳಿದಿರುವಂಥ ಎಲ್ಲ ಪ್ಲೇಯರ್ಸ್ಗಳನ್ನ ಕೂಡ ರಿಲೀಸ್ ಮಾಡ್ತಾರೆ. ಮೇ ಬಿ ನನ್ನ ಪ್ರಕಾರ FPM ಯೂಸ್ ಮಾಡುವಂಥದ್ದು ಧೀರಜ್ ಅವರಿಗೆ ಯೂಸ್ ಮಾಡ್ಬೋದು ನನ್ನ ಪ್ರಕಾರ. ಅದನ್ನು ಬಿಟ್ಟು ಇನ್ಯಾರು ಅಂತ ಕೇಪಬಲ್ ಇರುವಂಥ ಪರ್ಸ್ನಲ್ ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವೆಲ್ಲ ಪ್ಲೇಯರ್ಸ್ಗಳನ್ನ ಬುಲ್ಸ್ ಟಾರ್ಗೆಟ್ ಮಾಡುತ್ತೆ ನೆಕ್ಸ್ಟ್ ಆಕ್ಷನಲ್ಲಿ ಅಂತ. ಹಾಗೆಯೇ PKL ಯಾವಾಗ ಸ್ಟಾರ್ಟ್ ಅಂತೇಳಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ನೋಡೋದಾದರೆ ಮೇ ಬಿ ಡಿಸೆಂಬರ್ 2nd ವೀಕ್ನಲ್ಲಿ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಆಕ್ಷನ್ ಡೀಟೇಲ್ ಏನೇನು ಕನ್ಫರ್ಮೇಷನ್ ಇದೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರು ಟೇಕರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.